ಎಲ್ರಿಗೂ ನಮಸ್ಕಾರ ರೀ. ಮಂಜೂಸ್ ಕೈ ರುಚಿ ಕಿಚನ್ಗೆ ನಿಮಗೆಲ್ರಿಗೂ ಸ್ವಾಗತ ರೀ. ಇವತ್ತಿನ ದಿನ ನಾನು ಗುರುದ್ವಾರದಲ್ಲಿ ಸಿಗುವಂಥ ಕಡಾ ಪ್ರಸಾದವನ್ನು ಮಾಡಿ ತೋರಿಸ್ತಾ ಇದ್ದೇನೆ ರೀ. ಈ ಕಡಾ ಪ್ರಸಾದ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿರಿ. 1 ಕಪ್ ತುಪ್ಪ, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಸಕ್ಕರೆ, 2 ಕಪ್ ನೀರು. ನೀವು ಯಾವ ಕಪ್ಪದಿಂದ ಅಳತೆ ತಗೊಳ್ತೀರಲ್ಲ ಅದು ಒಂದೇ ಕಪ್ಪದಿಂದ ಎಲ್ಲ ಸರಿಯಾಗಿ ಅಳತೆ ತಗೋಬೇಕು. 1 ಕಪ್ ತುಪ್ಪ, 1 ಕಪ್ ಗೋಧಿ ಹಿಟ್ಟು, 2 ಕಪ್ ನೀರು, 1 ಕಪ್ ಸಕ್ಕರೆ. ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಣ. ಇದರೊಳಗೆ ತುಪ್ಪವನ್ನು ಹಾಕೋಣ. ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ. ಇದನ್ನು ಕೈ ಬಿಡದಂಗೆ ತಿರುವಾಡಿಸ್ತಾ ಇರಬೇಕು ರೀ. ಗೋಧಿ ಹಿಟ್ಟಿನ ಕಲರು ಚೇಂಜ್ ಆದಮೇಲೆ ಇದಕ್ಕೆ 1 ಲೋಟ ಸಕ್ಕರೆ ಹಾಕೋಬೇಕು. ಸಕ್ಕರೆ ಜೊತೆಗೇ 2 ಕಪ್ ಬಿಸಿ ನೀರನ್ನು ಹಾಕ್ಕೊಳ್ಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲ ತುಪ್ಪ ಎಲ್ಲ ಬಿಟ್ಕೊಳ್ತಾ ಇದೆ. ಇವಾಗ ಇದು ತುಪ್ಪ ಎಲ್ಲ ಬಿಟ್ಕೊಳ್ಳೋವರೆಗೆ ನಾವು ತಿರುವಾಡ್ತಾ ಇರಬೇಕು. ಇವಾಗ ಗುರುದ್ವಾರದ ಕಡಾ ಪ್ರಸಾದ ರೆಡಿಯಾಗಿದೆ. ಇದಕ್ಕೇನು ಏಲಕ್ಕಿ ಪುಡಿ ಹಾಕೋದು ಬೇಕಾಗಿಲ್ಲ ರೀ, ಮತ್ತು ಡ್ರೈ ಫ್ರೂಟ್ಸ್ ಹಾಕೋದು ಬೇಕಾಗಿಲ್ಲ. ಯಾಕಂದರೆ ಗುರುದ್ವಾರದಲ್ಲಿ ಇಷ್ಟೇ ಪ್ಲೇನ್ ಆಗಿ ಕೊಡ್ತಾರೆ. ಇದು ಎಲ್ಲ ತುಪ್ಪ ಬಿಡುತ್ತಾ ಇದೆಯಲ್ಲ, ಇದರಿಂದ ಗೊತ್ತಾಗುತ್ತೆ ನಮಗೆ ಪ್ರಸಾದ ರೆಡಿಯಾಗಿದೆ ಅಂತ. ಇನ್ನೊಂದು ನಿಮಿಷ ಬಾಳಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡೋಣ. ಈಗ ಇದನ್ನು ಒಂದು ಬೌಲಿಗೆ ಹಾಕೊಳ್ಳೋಣ. ಈಗ ಗುರುದ್ವಾರದ ಕಡಾ ಪ್ರಸಾದ ರೆಡಿಯಾಗಿದೆ.